ಇದು ನೋಡಿ, ಇದು ರೇಷ್ಮೆ ಸೀರೆ. ಈಗ ಇದು 20,000 ಕೊಟ್ಟರು 25,000 ಕೊಟ್ಟರು ಸಿಗಲ್ಲ. ಆ ಥರ ಪ್ಯೂರ್ ರೇಷ್ಮೆ ಸೀರೆ. ನಮ್ಮೂರ ಇಲ್ಲಿನೇ ನೇಯ್ದಿರೋಂಥದ್ದು. ಇದು ಸೀರೆ ಇವಳು ಮುರುಗೇಶಣ್ಣ ಮತ್ತು ಇವನು ಶಶಿ ಅಂತ 3ನೇ ಮಗನೂ 4ನೇ ಮಗನೂ ಮದುವೆಯಲ್ಲಿ ನಮ್ಮ ಅತ್ತೆ ನನಗೆ ಕೊಡಿಸಿರೋಂಥ ಸೀರೆ ಇದು. ತುಂಬ ಇಷ್ಟಪಟ್ಟು ಕೊಡಿಸಿದ್ರು, ಸುಳ್ಳು ಹೇಳ್ಬಾರ್ದು, ತುಂಬ ಇಷ್ಟಪಟ್ಟು ಕೊಡಿಸಿರೋ ಸೀರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೆಂಗಿದೆಯೋ ಹಾಗೆ ಇದೆ ಸೀರೆ, ನಿಜವಾಗ್ಲೂ ನೋಡೋಕ್ಕಿದೆ ಹೆಂಗಿದೆ. ಪ್ಯೂರ್ ರೇಷ್ಮೆ ಸೀರೆ ಹೆಂಗಿದೆಯೋ ಹಾಗೆ ಇದೆ. ಒಳ್ಳೆ ಪಲ್ಲು ಇದೆ, ಚೆನ್ನಾಗಿದೆ ಸೀರೆ. ನನ್ನ ಹತ್ರ ಇದು ತುಂಬ ಚೆನ್ನಾಗಿದೆ ಸೀರೆ. ಇದಕ್ಕೆ ಗೋಲ್ಡನ್ ಇದನ್ನು ಹಾಕ್ಕೊಂತೀನಿ, ಬ್ಲೌಸ್ ಹಾಕ್ಕೊಂತೀನಿ. ಆವಾಗ ಜಾಸ್ತಿ ಇದು ಬರ್ತಿರಲಿಲ್ಲ, ಬ್ಲೌಸ್ ಪೀಸ್ ಕಡಿಮೆ ಇತ್ತು. ಈ ಸೀರೆ ತಗೊಂಡಾಗ ಬ್ಲೌಸ್ ಪೀಸ್ ಇರಲಿಲ್ಲ, ಬೇರೆ ಬ್ಲೌಸ್ ಪೀಸ್ ತಗೋಬೇಕಿತ್ತು ಅವಾಗೆಲ್ಲ. ಒಳ್ಳೆ ರೇಷ್ಮೆ ಇದೆ, ಹೇಳಿದ್ನಲ್ಲ 25,000 ಕೊಟ್ಟರು ಸಿಗಲ್ಲ ಈಗ ಅಂಥ ಒಳ್ಳೆ ರೇಷ್ಮೆ ಸೀರೆ ಇದು. ನಮ್ಮ ಅತ್ತೆ ನನಗೋಸ್ಕರ ಕೊಡಿಸಿದ್ದು, ಅವತ್ತು ಇಷ್ಟಪಟ್ಟೆ ಕೊಡಿಸಿದ್ರು ನನಗೆ. ಆಮೇಲೆ ಇದನ್ನು ಬೇರೆ ಏನು ಹೇಳೋದೇ, ಮೀನಾಕ್ಷಿ ದೇವಿದು ಪ್ರಸಾದ, ನಮ್ಮ ಅತ್ತೆದಿದು. ನಮ್ಮ ಅತ್ತೆ ನಾನು ಇಷ್ಟಪಟ್ಟು ಉಡ್ತೀನಿ ಇದನ್ನು. ಅಯ್ಯೋ ತುಂಬ ಸಲ ಉಡಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ದರ್ಶನು ನಂದು ಒಂದು ಫೋಟೋ ಹಾಕಿದ್ವಪ್ಪ ಯಾವುದಾದ್ರು ಫೇಸ್ಬುಕ್ಕಲ್ಲಿ. ನನಗೆ ಇದು ಉಟ್ಕೋಬೇಕು ಅಂದರೆ, ಇದನ್ನು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ, ಉಟ್ಕೋಬೇಕು ಅಂದರೆ ಇಷ್ಟ. ನೋಡಿ ನಾವಿಲ್ಲಿದೆ ಮೀನಾಕ್ಷಿ ದೀಪ ಇದಿಲ್ಲ ಹಚ್ಚಿದೇನಪ್ಪ, ಮೀನಾಕ್ಷಿ ದೀಪ ಆ ಥರನೇ ಐತೆ ನೋಡ್ರಿ. ಅದೇ ನೋಡಿ, ಈ ಥರ ಐತೆ ನೋಡಿ, ಚೆನ್ನಾಗಿದೆ ಅಲ್ಲ ಸೀರೆ, ಚೆನ್ನಾಗಿದೆ. ನನಗೆ ಇದು ಕಳ್ಕೊಳಕ್ಕೆ ಇಷ್ಟ ಇಲ್ಲ ನಿಜವಾಗ್ಲೂ. ತುಂಬ ಇಷ್ಟಪಟ್ಟು ಕೊಡಿಸಿದ್ರು, ನನ್ನ ಎದುರಿಗೇ ಕೊಡಿಸಿದ್ದವರು, ತುಂಬ ಇಷ್ಟಪಟ್ಟು. ಆಮೇಲೆ ಇನ್ನೂ ಒಂದು ನೈಟಿಗಳನ್ನು ತುಂಬ ಒಳ್ಳೊಳ್ಳೆ ಕಾಸ್ಟ್ಲಿ ನೈಟಿ ಹಾಕ್ತಿದ್ದೆ ಅವಾಗೆ. 500 600 ಬಟ್ಟೆ ತಗೊಂಬಿಟ್ಟು ಚನ್ನಬಸಪ್ಪನ ಅಂಗಡಿ ಹೋಗಿ ಬಟ್ಟೆ ತಗೊಂಬಿಟ್ಟು ಒಳ್ಳೆ ನೈಟಿಗಳನ್ನು ಹಾಕಂತಿದ್ದೆ, ಒಳ್ಳೊಳ್ಳೆ ನೈಟಿಗಳನ್ನು ಹಾಕಂತಿದ್ದೆ. ಆಮೇಲೆ ಆ ಯಮ್ಮನ ಹತ್ರ ಇಳ್ಕಲ್ ಸೀರೆ ಇತ್ತು, ಒಂದು ಒಳ್ಳೆ ಇಳ್ಕಲ್ ಸೀರೆ ಇತ್ತು. ಅದನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿನಿ. ಅದನ್ನು ಕೇಳಿ ಇಸ್ಕೊಂಡು ಉಟ್ಕೊಂಡಿದ್ದೆ ನಾನೇ. ಅದನ್ನು ನಮ್ಮ ಅತ್ತೆದೇ ಸೀರೆ ಅದು, ನನ್ನ ಫೋಟೋದಲ್ಲಿದೆ ಆ ಸೀರೆ, ನಮ್ಮ ಅತ್ತೆ ಸೀರೆ ಅದು. ನಾನು ಕೇಳಿ ಇಸ್ಕೊಂಡು ನನಗೆ ಅದು ಬೇಕದು ಅಂತ ಇಸ್ಕೊಂಬಿಟ್ಟು ಉಟ್ಕೊಂಡಿದ್ದೆ ನಾನು. ಬಟ್ ಈ ಸೀರೆ ಮಾತ್ರ ಅವರು ಇಷ್ಟಪಟ್ಟು ಕೊಡಿಸಿರೋ ಸೀರೆ ಇದು. ಚೆನ್ನಾಗಿದೆ ಸೀರೆ ಮಾತ್ರ, ಇಷ್ಟಪಟ್ಟು ಉಟ್ಕೊತೀನಿ ನಾನು ಯಾವಾಗಲೂ. ಮಂಗಳಮ್ಮಂದು ಆಗಲಿ ಇವ್ರದ್ದೇ ಆಗಲಿ ನೋಡ್ರಿ, ಆ ಸೀರೆನೂ ಹೋಗಿಲ್ಲ ನನ್ನ ಹತ್ರ. ಮಂಗಳಮ್ಮಂದು ಅವ್ರು ಕೊಟ್ಟಿರೋದು ಚೆನ್ನಾಗಿ ನೆನಪಿದೆ, ಕರೆದು ಕೊಟ್ಟಿರೋದು. ದರ್ಶನ್ ಪ್ರೆಗ್ನೆಂಟ್ ಇದ್ದ ನಾನು ಆವಾಗೇ ಕೊಟ್ಟಿದ್ದವರು ಅದನ್ನು ಕರೆದು, ಯಾರೋ ಮಂಗಳಮ್ಮ. ಅದನ್ನು ಇಷ್ಟಪಟ್ಟು ಪಾಪ ಅವ್ರದ್ದು ಉಟ್ಕೊತೀನಿ, ಹಾಗೆ ಇಟ್ಕೊಂಡಿದ್ದೀನಿ ನನ್ನ ಹತ್ರ. ಇದು ಇಷ್ಟಪಟ್ಟು ಉಟ್ಕೊತೀನಿ ನಾನು.